ಕ್ಯಾಸರೋಲ್ ಒಂದರಲ್ಲಿ ಬಿಸಿ ಬಿಸಿಯಾದ ಉಪ್ಪಿಟ್ಟಿರೋದನ್ನ ನೋಡ್ತೀವಿ. ಮತ್ತೆ ಅದನ್ನ ಸುಮಾರು 6ರಿಂದ 8 ವರ್ಷದ ಹುಡುಗ ತರುಣ್ ಹಿಡ್ಕೊಂಡಿರೋದನ್ನ ನೋಡ್ತೀವಿ. ಅವನ ಸುತ್ತ ಅವನ ಫ್ರೆಂಡ್ಸ್ ಇದ್ದಾರೆ. ತರುಣ್ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ರಗ್ಬಿ ಆಟ ಆಡೋ ರೀತಿಯಲ್ಲಿ ಅವರಿಂದ ತಪ್ಪಿಸ್ಕೊಳ್ತಿದ್ದಾನೆ. ಅವನ ಫ್ರೆಂಡ್ಸ್ ಉಪ್ಪಿಟ್ಟಿರುವ ಕ್ಯಾಸರೋಲ್ ಕಸಿದುಕೊಳ್ಳಕ್ಕೆ ಟ್ರೈ ಮಾಡ್ತಾ ಹಾಡ್ತಿದ್ದಾರೆ. ಉಪ್ಪಿಟ್ಟಿದು ಉಪ್ಪಿಟ್ಟು, ತರುಣ ಉಪ್ಪಿಟ್ಟು, ರುಚಿಯಾದ ಸೂಪರ್ ಆದ ತರುಣ ಉಪ್ಪಿಟ್ಟು, ತಿಂತ ತಿಂತ ಇನ್ನೂ ಬೇಕು ಸಖತ್ತಾಗಿರೋ ಟೇಸ್ಟು, ರುಚಿಯಾದ ಸೂಪರ್ ಆದ ತರುಣ ಉಪ್ಪಿಟ್ಟು. ತರುಣ್ ಕ್ಯಾಸರೋಲ್ ಹಿಡಿದು ಓಡ್ತಿದ್ದಾನೆ. ಅವನ ಫ್ರೆಂಡ್ಸ್ ಹಾಡು ಹೇಳ್ತಾ ಹಿಂಬಾಲಿಸ್ತಿದ್ದಾರೆ. ಫ್ರೆಂಡ್ಸ್ ಓಡ್ತಾ ಇರುವಾಗ ಅವರ ಅಮ್ಮಂದಿರು ಕಾಣ್ತಾರೆ. ಅಮ್ಮಂದಿರು ಪಿಕ್ನಿಕ್ಗೆ ಬಂದಿದ್ದಾರೆ. ಮತ್ತೆ ತಮ್ಮ ಮಕ್ಕಳು ಓಡ್ತಿರೋದನ್ನ ನೋಡ್ತಿದ್ದಾರೆ. ಹಿನ್ನೆಲೆಯಲ್ಲಿ ಹಾಡು ಕೇಳಿ ಬರ್ತಿರುತ್ತೆ. ಒಬ್ಬರು ಆಶ್ಚರ್ಯದಿಂದ ತರುಣ್ನ ಅಮ್ಮನಿಗೆ ಕೇಳ್ತಾರೆ, ಪಿಕ್ನಿಕ್ನಲ್ಲಿ ಮಕ್ಕಳು ಉಪ್ಪಿಟ್ಟು ಕೇಳೋದಾ? ಇದು ಎಂತ ಮ್ಯಾಜಿಕ್ಕು? ತರುಣ್ನ ಅಮ್ಮ ಉತ್ತರಿಸ್ತಾರೆ, ಆಶೀರ್ವಾದ್ ಡಬಲ್ ರೋಸ್ಟೆಡ್ ಸೂಜಿ ರವಾದ ಮ್ಯಾಜಿಕ್ಕು. ಮತ್ತಾಗ ತರುಣ್ನ ಅಮ್ಮ ಅಡುಗೆ ಮನೆಯಲ್ಲಿ ಇರೋದನ್ನ ನೋಡ್ತೀವಿ. ಆಕೆ ರುಚಿಯಾದ ಲೈಟ್ ಆದ ಬಿಸಿ ಬಿಸಿ ಉಪ್ಪಿಟ್ಟನ್ನ ತಯಾರಿಸ್ತಾ ಹೇಳ್ತಾಳೆ. ಇದರಿಂದ ಉಪ್ಪಿಟ್ಟು ಅಂಟಾಗದೆ ಗಂಟು ಗಂಟಾಗದೆ ಇರುತ್ತೆ. ಸಖತ್ ಟೇಸ್ಟಿ ಆಗಿರುತ್ತೆ. ಆಕೆ ತರುಣ್ಗೆ ರುಚಿ ನೋಡಲು 1 ಸ್ಪೂನ್ ಉಪ್ಪಿಟ್ಟನ್ನ ಕೊಡ್ತಾಳೆ. ಅದನ್ನ ತಿಂದು ತರುಣ್ ಖುಷಿಯಾಗಿರ್ತಾನೆ. ಆಗ ಅಡುಗೆ ಮನೆಯ ಕೌಂಟರ್ ಮೇಲೆ ಪ್ಯಾಕ್ ಅನ್ನ ನೋಡ್ತೇವೆ. ಪಕ್ಕದಲ್ಲಿ ಉಪ್ಪಿಟ್ಟು ಕೂಡ ಕಾಣುತ್ತೆ. ಪ್ರಸ್ತುತಪಡಿಸುತ್ತಿದೆ ಆಶೀರ್ವಾದ್ ಡಬಲ್ ರೋಸ್ಟೆಡ್ ಸೂಜಿ ರವಾ. ಬಿಡಿ ಬಿಡಿಯಾದ ರವಾ, ರುಚಿ ರುಚಿಯಾದ ಟಿಫಿನ್.